ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗೋಣನವರ್. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಒಂದು ವಿಡಿಯೋ ನೋಡಿರ್ಬೋದು. 3 ಮಲಯಾಳಿಗಳು ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲೊಬ್ಬ ಕರ್ನಾಟಕದಲ್ಲಿ ಕನ್ನಡ ಯಾಕೆ ಮಾತಾಡಬೇಕು, ಕನ್ನಡ ಮಾತಾಡಲೇಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿದ್ದಾನೆ. ಈ ವಿಡಿಯೋ ಕನ್ನಡಿಗರನ್ನ ಕೆರಳಿಸಿದಂತಾನೆ ಹೇಳ್ಬೋದು. ಅಂಡ್ ಸಹಜ ಕೂಡ. ನಮ್ಮ ನಾಡಿಗೆ ಬಂದು ನಮ್ಮ ಅನ್ನ ತಿಂದು ನಮ್ಮ ಭಾಷೆ ಯಾಕೆ ಮಾತಾಡ್ಬೇಕು ಅಂತ ಕೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಅಂಡ್ ಅದು ಸರ್ವೇ ಸಾಮಾನ್ಯ. ಈ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಒಂದು ಕಾಲದಲ್ಲಿ ಬೆಂಗಳೂರು ಕನ್ನಡಿಗರ ನಗರ ಅಂತ ಹೆಮ್ಮೆ ಪಡ್ತಿದ್ವಿ. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಇವತ್ತು ನೀವೇನಾದ್ರೂ ಬೆಂಗಳೂರಿಗೆ ಹೋದ್ರೆ ಕನ್ನಡಕ್ಕಿಂತ ಬೇರೆ ಭಾಷೆಗಳು ಹೆಚ್ಚು ಕೇಳಿಸುತ್ತೆ. ಮೆಟ್ರೋ ಇರ್ಲಿ, ಮಾಲ್ ಇರ್ಲಿ, IT ಕಂಪ್ನಿ ಇರ್ಲಿ, ಹೋಟೆಲ್ ಇರ್ಲಿ, ಎಲ್ಲಿ ನೋಡಿದ್ರು ಬೇರೆ ರಾಜ್ಯದವರು, ಬೇರೆ ಭಾಷಿಕರೇ ಜಾಸ್ತಿಯಾಗಿ ಕಾಣ್ತಾರೆ. ಹಾಗಾದ್ರೆ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಾಗ್ಬಿಟ್ರ? ಅನ್ಯ ಭಾಷಿಕರ ಸಂಖ್ಯೆ ಇಷ್ಟು ವೇಗವಾಗಿ ಯಾಕೆ ಹೆಚ್ಚಾಯ್ತು? ಕೆಲವರು ಕನ್ನಡಿಗರ ಜೊತೆ ದಬ್ಬಾಳಿಕೆ ಯಾಕೆ ಮಾಡ್ತಾರೆ? ಇದಕ್ಕೆಲ್ಲ ಪರಿಹಾರ ಏನು? ಇವತ್ತು ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಫಸ್ಟ್ ಆಫ್ ಆಲ್ ಒಂದು ವಿಷಯ ಎಲ್ರಿಗೂ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಕರ್ನಾಟಕಕ್ಕೆ ಬೇರೆ ರಾಜ್ಯದವರು ಬರೋದು ಹೊಸ ವಿಷಯ ಏನಲ್ಲ. ಉದ್ಯೋಗಕ್ಕಾಗಿ, ಓದ್ಗಾಗಿ, ವ್ಯಾಪಾರಕ್ಕಾಗಿ ಜನ ಯಾವಾಗಲೂ ಬರ್ತಿದ್ರು. ಆದ್ರೆ ಕಳೆದ 15-20 ವರ್ಷಗಳಲ್ಲಿ ಬೆಂಗಳೂರಿನ ಬೆಳವಣಿಗೆ ಎಷ್ಟು ವೇಗವಾಗಾಯ್ತೋ ಅಷ್ಟೇ ವೇಗವಾಗಿ ವಲಸೆ ಬರೋದು ಹೆಚ್ಚಾಯ್ತು. ಸಾವಿರಾರು IT ಕಂಪ್ನಿಗಳು ಬಂದವು, ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾದವು. ಅದ್ರ ಜೊತೆಗೆ ದೇಶದ ಮೂಲೆ ಮೂಲೆಗಳಿಂದ ಜನ ಬೆಂಗಳೂರಿಗೆ ಬರೋಕ್ ಶುರು ಮಾಡಿದ್ರು. ಇವತ್ತು ಬೆಂಗಳೂರಲ್ಲಿ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಈಶಾನ್ಯ ರಾಜ್ಯಗಳು, ಹೀಗೆ ಎಲ್ಲಾ ಕಡೆ ಜನ ಸಿಗ್ತಾರೆ. ಒಂದು ಅಂದಾಜಿನ ಪ್ರಕಾರ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಸುಮಾರು 45% ಮಾತ್ರ ಇದೆ ಅಂತ. ಉಳಿದರೆಲ್ಲ ಬೇರೆ ಬೇರೆ ಭಾಷೆ ಮಾತಾಡೋರು. ಅಂದ್ರೆ ಬೆಂಗಳೂರು ಈಗ ಒಂದು ಬಹುಭಾಷೆಯ ನಗರ ಆಗಿದೆ. ಆದ್ರೆ ಕನ್ನಡಿಗರ ಸಮಸ್ಯೆ ಅನ್ಯ ಭಾಷಿಕರು ಬರ್ತಿದ್ದಾರೆ ಅನ್ನೋದಲ್ಲ, ಬಂದವರು ಇಲ್ಲಿನ ಭಾಷೆಗೆ ಗೌರವ ಕೊಡ್ತಿಲ್ಲ ಅನ್ನೋದು. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಕೆಲವೊಮ್ಮೆ ನೀವೆಲ್ಲ ಅಂಗಡಿಗೆ ಹೋದಾಗ, ಕ್ಯಾಬ್ ಬುಕ್ ಮಾಡಿದಾಗ, ಡೆಲಿವರಿ ಬಾಯ್ ಜೊತೆ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡಿದ್ರೆ ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಕೆಲವರು ನನಗೆ ಕನ್ನಡ ಬರಲ್ಲ ಅಂತಾರೆ. ಓಕೆ, ಅದನ್ನು ಒಪ್ಕೊಳ್ಳೋಣ, ಇವತ್ತು ನಾಳೆ ಕಲಿಬಹುದು. ಆದ್ರೆ ಕನ್ನಡದಲ್ಲಿ ಮಾತಾಡಬೇಡಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದಾಗ ಮಾತ್ರ ಸಮಸ್ಯೆ ಶುರುವಾಗುತ್ತೆ. ಇನ್ನು ಕೆಲವು ಘಟನೆಗಳಲ್ಲಿ ಕನ್ನಡಿಗರ ಮೇಲೆಯೇ ಹಲ್ಲೆ ಆಗಿರೋದನ್ನ ನೋಡಿದ್ದೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ವಿಡಿಯೋಗಳು ಆಲ್ರೆಡಿ ವೈರಲ್ ಆಗಿದೆ, ಆಗ್ತಿದೆ ಕೂಡ. ಇದನ್ನ ನೋಡಿದ ಕನ್ನಡಿಗರಿಗೆ ಕೋಪ ಬರೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅತಿಥಿಯಾಗಿ ಬಂದವರು ಮನೆಯವ್ರ ಮೇಲೆಯೇ ದಬ್ಬಾಳಿಕೆ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ಬೆಂಗಳೂರಿಗೆ ಬಂದಿರೋ ಎಲ್ಲ ಅನ್ಯ ಭಾಷಿಕರು ಕನ್ನಡ ಯಾಕೆ ಕಲಿಬೇಕು ಅಂತ ಕೇಳಲ್ಲ. ಸಾವಿರಾರು ಜನ ಕನ್ನಡ ಕಲಿತಿದ್ದಾರೆ, ಕನ್ನಡ ಕಲ್ತಿದ್ದಾರೆ, ಮಾತಾಡ್ತಿದ್ದಾರೆ, ಇಲ್ಲಿನ ಸಂಸ್ಕೃತಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ತೆರಿಗೆ ಕಟ್ತಿದ್ದಾರೆ, ಇಲ್ಲೇ ಮನೆ ಮಠ ಮಾಡ್ಕೊಂಡು ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಹಾಯಾಗಿದ್ದಾರೆ. ಹೀಗಾಗಿ ಕೆಲವರು ಯಾರೋ ಮಾಡಿರೋ ತಪ್ಪಿಗೆ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದು ಕೂಡ ಸರಿಯಲ್ಲ. ಹಾಗಾದ್ರೆ ಈ ಪರಿಸ್ಥಿತಿ ಯಾಕೆ ಬಂತು? ಫಸ್ಟ್ ರೀಸನ್, ಬೆಂಗಳೂರು ಕೆಲಸ ಸಿಗೋದ್ರಲ್ಲಿ ತುಂಬಾ ಸುಲಭ. ಎರಡನೇ ರೀಸನ್, ಎಷ್ಟೋ ಪ್ರೈವೇಟ್ ಕಂಪ್ನಿಗಳಲ್ಲಿ ಕನ್ನಡ ಕಲಿಬೇಕು ಅಂತ ನಿಯಮನೇ ಇಲ್ಲ, ಇಂಗ್ಲಿಷ್ ಗೊತ್ತಿದ್ರೆ ಸಾಕು. ಹೀಗಾಗಿ ಎಷ್ಟೋ ಜನ ಹಲವಾರು ವರ್ಷಗಳಿಂದ ಇಲ್ಲಿದ್ರು ಕೂಡ ಕನ್ನಡ ಕಲಿಯುವ ಅಂತ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಮೂರನೇದು, ಸರ್ಕಾರ ಕೂಡ ಕನ್ನಡ ಕಲಿಸೋ ಬಗ್ಗೆ ಗಂಭೀರವಾಗಿ ಕೆಲಸ ಮಾಡಿಲ್ಲ. ಇದರಿಂದ ಭಾಷೆಯಂತರ ದಿನೇ ದಿನೇ ಹೆಚ್ಚಾಗ್ತಿದ್ದೇನೆ ಹೊರತು ಕಮ್ಮಿ ಆಗ್ತಿಲ್ಲ. ಆಮೇಲೆ ಈ ಕರ್ನಾಟಕ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳ, ಬಹುತೇಕ ಎಲ್ಲಾ ರಾಜ್ಯಗಳ ಜೊತೆ ಗಡಿ ಹಂಚ್ಕೊಂಡ್ಬಿಟ್ಟಿದೆ. ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ, ಕೇರಳ ಮತ್ತು ಗೋವಾ, ಈ ರಾಜ್ಯಗಳಿಂದ ಬೆಂಗಳೂರಿಗೆ ಬರೋದು ತುಂಬಾ ಸುಲಭ, ದೂರನೂ ಕಮ್ಮಿನೇ. ರಸ್ತೆ, ರೈಲು, ವಿಮಾನ ಸಂಪರ್ಕನೂ ಚೆನ್ನಾಗಿದೆ. ಅದಕ್ಕೆ ಕೆಲಸ ಸಿಕ್ಕ ತಕ್ಷಣ ಎಲ್ಲರೂ ಮೊದಲು ಆಯ್ಕೆ ಮಾಡೋದೇ ಬೆಂಗಳೂರು. ಅದಕ್ಕೆ ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ಜನಸಂಖ್ಯೆ ಬೆಂಗಳೂರಲ್ಲಿ ವೇಗವಾಗಿ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಉತ್ತರ ಭಾರತ ಮತ್ತು ಈಶಾನ್ಯ ರಾಜ್ಯಗಳಿಂದಲೂ ಸಾವಿರಾರು ಜನ ಪ್ರತಿ ವರ್ಷ ಬೆಂಗಳೂರಿಗೆ ಬರ್ತಿದ್ದಾರೆ. IT ಆಗಿರ್ಬೋದು, ನಿರ್ಮಾಣ ಆಗಿರ್ಬೋದು, ಹೋಟೆಲ್ಲು, ಡೆಲಿವರಿ, ಕ್ಯಾಬು, ಕಾರ್ಖಾನೆ, ಹಿಂಗೆ ಹಲವು ಕ್ಷೇತ್ರಗಳಲ್ಲಿ ಉದ್ಯೋಗ ಸಿಗೋದ್ರಿಂದ ವಲಸೆ ಬರೋದು ಇನ್ನೂ ಜಾಸ್ತಿ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ. ಇದಕ್ಕೆ ಪರಿಹಾರ ಏನು? ಕೆಲವರು ಅಂತಾರೆ ವಲಸೆ ನಿಲ್ಲಿಸಬೇಕು ಅಂತಾರೆ. ಆದ್ರೆ ಅದು ಸಾಧ್ಯನಾ? ಇಲ್ಲ. ಯಾಕಂದ್ರೆ ಭಾರತದ ಯಾವುದೇ ನಾಗರಿಕ ದೇಶದ ಯಾವುದೇ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡಬಹುದು.
ಅದು ಅವರ ಹಕ್ಕು. ಹಾಗಾದ್ರೆ ಮಾಡಬೇಕಾದದ್ದೇನು? ನನ್ನ ಪ್ರಕಾರ ಕರ್ನಾಟಕಕ್ಕೆ ಕೆಲಸಕ್ಕೆ ಬರೋರು ಕನಿಷ್ಠ ಮಾತನಾಡೋ ಮಟ್ಟಿಗೆ ಕನ್ನಡ ಕಲಿಬೇಕು. ಅದು ಕಾನೂನಾಗಬೇಕು. ಅಥವಾ ಕಂಪ್ನಿಗಳು ನಿಯಮ ತರಬೇಕು. ಕನ್ನಡಕ್ಕೆ ಆದ್ಯತೆ ಸಿಗುವಂತ ಕೆಲಸ ಮಾಡಬೇಕು. ಸರ್ಕಾರಿ ಕಚೇರಿಗಳು, ಖಾಸಗಿ ಕಂಪನಿಗಳು, ಶಾಲೆಗಳು ಎಲ್ಲಾ ಕಡೆ ಕನ್ನಡಕ್ಕೆ ಮೊದಲ ಸ್ಥಾನ ಕೊಡಬೇಕು. ಅದೇ ಸಮಯದಲ್ಲಿ ಕನ್ನಡಿಗರಾಗ್ಲಿ ಅಥವಾ ಅನ್ಯ ಭಾಷಿಕರಾಗ್ಲಿ ಯಾರು ಕಾನೂನು ಕೈಗೆ ತೆಗೆದುಕೊಂಡ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕೊನೆಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಬೆಂಗಳೂರು ಎಲ್ರಿಗೂ ಅವಕಾಶ ಕೊಟ್ಟಿದೆ, ಲಕ್ಷಾಂತರ ಜನರ ಜೀವನ ಕಟ್ಕೊಟ್ಟಿದೆ, ಅದಕ್ಕೆ ಯಾರು ವಿರೋಧ ಮಾಡಲ್ಲ. ಆದ್ರೆ ಈ ನೆಲದಲ್ಲಿ ಬದುಕೋರು ಈ ನೆಲದ ಭಾಷೆಗೆ ಗೌರವ ಕೊಡಬೇಕು. ಕನ್ನಡ ಕಲಿಯೋದು ಅವಮಾನ ಅಲ್ಲ, ಅದು ಈ ನೆಲಕ್ಕೆ ಕೊಡುವ ಗೌರವ. ಅತಿಥಿಗಳಾಗಿ ಬಂದವರು ಮನೆಯವರನ್ನ ಗೌರವಿಸಿದಾಗ ಆ ಒಂದು ಸಮಾಜ ಏನು ಕ್ರಿಯೇಟ್ ಆಗುತ್ತೋ ಅದು ಒಳ್ಳೆಯ ಸಮಾಜ ಅಂತಾನೆ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಒಂದು ವೇಳೆ ನಮ್ಮ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.